ಇವತ್ತು ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮಗಳ ಸುಮಾರು 1,15,000 ನೌಕರರ ಪರವಾಗಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಒತ್ತಾಯಿಸಿ ನಾವು ಈಗಾಗಲೇ 21 ದಿನಗಳ ಮುಂಚಿತವಾಗಿ ಸರ್ಕಾರ ಮತ್ತು ಆಡಳಿತ ವರ್ಗಕ್ಕೆ ನೋಟಿಸ್ ಅನ್ನು ನೀಡಿದ್ವಿ. ಈ ಹಿಂದೆನೂ ಕೂಡ ಡಿಸೆಂಬರ್ 31 2024 ಡಿಸೆಂಬರ್ ಕೂಡ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದಿನ ಸರ್ಕಾರ ಅಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಿಗೆ ನೋಟಿಸ್ ಅನ್ನು ನೀಡುವ ಮೂಲಕ ಸರ್ಕಾರ ಒತ್ತಾಯ ಮಾಡಿದ್ವಿ. ಆದರೆ ಅವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 15 ದಿನದಲ್ಲಿ ಕರೆದು ಮಾತಾಡಿ ಬಗೆಹರಿಸಿ ಅಂತ ಹೇಳಿದ್ರು, ಬಗೆಹರಿಸಲಿಲ್ಲ. ಅದಾದ್ಮೇಲೆ ನಾವು ಅವಕಾಶ ಕೊಟ್ವಿ. 14/4/25 ಕರೆದು ಮಾತಾಡಿದ್ರು. ಎಲ್ಲ ವಿಚಾರಗಳನ್ನು ಏನು ಬೇಡಿಕೆಗಳು 1/1/2020ರಿಂದ ನಮಗೆ ಬರಬೇಕಾಗಿರುವ 38 ತಿಂಗಳ ಅರಿಯಸ್ಸು ಮತ್ತು ಹೊಸದಾಗಿ ಕೈಗಾರಿಕಾ ಒಪ್ಪಂದ 1/1/2020 ಆಗಬೇಕು. ಮತ್ತು 2021ರಲ್ಲಿ ಯಾರು ಹೋರಾಟದಲ್ಲಿ ಮುಷ್ಕರ ಸಂದರ್ಭದಲ್ಲಿ ವಜಾಗಿದ್ದಾರೆ ಪೊಲೀಸ್ ಕೇಸ್ ವಾಪಸ್ ತಗೊಳ್ಬೇಕು, ಇತರ ಬೇಡಿಕೆಗಳನ್ನು ಒತ್ತಾಯಿಸಿ ಕೊಟ್ವಿ. ಆದರೆ ಆವತ್ತು ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಸಾರಿಗೆ ಸಚಿವರು ಕರೆದು ನೇರವಾಗಿ ಮಾತಾಡಿ 1.5 ಗಂಟೆಗಳ ಕಾಲ ಚರ್ಚೆ ಮಾಡಿ 1 ವಾರದಲ್ಲಿ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಬೇಡಿಕೆನ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಬಗೆಹರಿಸಿಲ್ಲ. ಇದಾದ್ಮೇಲೆ 4/7/25 ಸಭೆ ಕರೆದ್ರು. ಅಲ್ಲೇ ನಮಗೆ ಎಲ್ಲ ವಿಚಾರಗಳನ್ನು ಉಲ್ಟಾ ಮಾಡಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಬಗೆಹರಿಸಲ್ಲ, ನಿಮ್ಗೆ ಯಾವ ಅರಿಯಸ್ಸು ಕೊಡಲ್ಲ, 38 ತಿಂಗಳ ಅರಿಯಸ್ಸು 1,800 ರೂಪಾಯಿ ಕೊಡಬೇಕು, ಆ 1,800 ರೂಪಾಯಿಗಳೆಲ್ಲ ಕೊಡಲ್ಲ ಅಂತ ಹೇಳಿದ್ರು. ಒಪ್ಪಂದ ಮಾಡಲ್ಲ ಅಂತ ಹೇಳಿದ್ರು. ನಿಮ್ದೇನೋ 20 ಅಂತ ಹೇಳಿದ್ರು. ಹಾಗಾಗಿ ನಾವು ನೆನ್ನೆ ನಡೆದ ಸಭೆಯಲ್ಲೂ ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ. ಆಮೇಲೆ ಇವತ್ತು ನಾವು ಅನಿರ್ದಿಷ್ಟ ಮುಷ್ಕರ ಏನು ಕರೆ ಕೊಟ್ಟಿದ್ದೀವಿ ಇವತ್ತಿಂದ ಸಂಪೂರ್ಣ ಶಿವಮೊಗ್ಗ ವಿಭಾಗದಲ್ಲಿ ಆಗ್ತಾ ಇದೆ. ಆದರೆ ಅಧಿಕಾರಿಗಳು ಹೊಸ ಚಾಲಕರು ಏನು ಖಾಸಗಿ ಚಾಲಕರು ತರಬೇತಿ ನೌಕರು ಇಟ್ಕೊಂಡು ಓಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಡೀ ನೌಕರು ನಮ್ಮ ಪರವಾಗಿದ್ದಾರೆ. ಮುಷ್ಕರ ನಡೆದಿರುತ್ತೆ. ಏನು ಬೇಡಿಕೆ ಇದೆ ಸನ್ಮಾನ್ಯ ಸಿದ್ದರಾಮಯ್ಯವರು ಈಗಲೂ ಕೂಡ ಕರೆದು ಬಗೆಹರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತೀವಿ. ಶಿವಮೊಗ್ಗದಲ್ಲಿ ಸುಮಾರು ನಾವು ಒಂದು 350 ಶೆಡ್ಯೂಲ್ ಇದೆ. ಅದರಲ್ಲೆಲ್ಲ ಒಂದು 8 ಆಪರೇಟ್ ಆಗ್ತಾ ಇದೆ. ಅದು ತರಬೇತಿ ಚಾಲಕರು ಮತ್ತೆ ಖಾಸಗಿ ಡ್ರೈವರ್ಗಳಿಂದ ಆಪರೇಟ್ ಮಾಡ್ತಾ ಇದ್ದಾರೆ. ಸಂಸ್ಥೆ ನೌಕರರು ಯಾರು ಕೂಡ ಇಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಅವರಿಗೆ ತರಬೇತಿ ಚಾಲಕರು ಮತ್ತು ತರಬೇತಿ ಖಾಸಗಿ ಡ್ರೈವರ್ ಬಲವಂತವಾಗಿ ಡಿಪೋದಲ್ಲಿ ರಾತ್ರಿ ಕೂಡಾಕೊಂಡು ಒತ್ತಡದಲ್ಲೇ ಅವ್ರಿಗೆ ಏರಿ ಕಳಿಸ್ತಾ ಇದ್ದಾರೆ. ಯಾರು ಕೂಡ ಸ್ವಯಂ ಪ್ರೇರಿತವಾಗಿ ಡ್ಯೂಟಿ ಹೋಗ್ತಾ ಇಲ್ಲ. ಎಲ್ಲ ನೌಕರರು ನಮ್ಮ ಜೊತೆ ಬೆಂಬಲ ಇದ್ದಾರೆ. ಯಾರು ಆಳ್ತಾಗ್ಯಾರ ಇಲ್ಲಿ ಉಳ್ಕೊತಾರೆ, ಮತ್ತೆ ಬಂದಿರ್ತಕ್ಕಂಥವ್ರು ಅಲ್ಲೇ ಉಳ್ಕೊತಾರೆ. ಆಲ್ಮೋಸ್ಟ್ ಈಗಾಗಲೇ ಹಾಸನ ಡಿವಿಷನ್ ಅರ್ಧ ಬಸ್ ನಿಂತಿದ್ದಾವೆ, ಚಿತ್ರದುರ್ಗ ನಿಂತಿದ್ದಾವೆ, ಎಲ್ಲ ಕಡೆ ಬಂದ್ ಆಗ್ತಾ ಇದೆ. ನಾವ್ ಹೇಳೋದು ಅವ್ರಿಗೆ ಬಲವಂತ ಮಾಡಬಾರ್ದು. ಅವ್ರವ್ರ ಸ್ವಇಚ್ಛೆಯಿಂದ ಹೋದ್ರೆ ಹೋಗ್ಲಿ. ಅದು ಯಾರಿಗೂ ಕೂಡ ದಬ್ಬಳಿಕೆ ಮಾಡಿ ಅಧಿಕಾರಿಗಳು ಬಲವಂತಾಗಿ ಡ್ಯೂಟಿ ಕಳಿಸಬಾರ್ದು. ತರಬೇತಿ ನೌಕರರಿಗೆ ಎದುರಿಸಿ ಅವ್ರದ್ದು ಬಸ್ಕೊಂಡು ಹೋಲಿ ಡಿಸ್ಮಿಸ್ ಮಾಡ್ತೀವಿ ಅಂತೇಳಿ ಸಸ್ಪೆಂಡ್ ಮಾಡ್ತೀವಿ ಅಂತ ಅಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಇದನ್ನ ಕೈ ಬಿಡಬೇಕು. ಅವ್ರಿಗೂ ಸಂಬಳ ಜಾಸ್ತಿ ಆಗುತ್ತೆ. ನಮಗೆ ಇವತ್ತು 3 ಲಕ್ಷ ಅರಿಯಸ್ ಬಂದ್ರೆ ಅವ್ರಿಗೆ 10 ಲಕ್ಷ ಬರುತ್ತೆ. ದಯಮಾಡಿ ಅವರು ಸಹಕರಿಸಿ ಅಧಿಕಾರಿಗಳು ದಬ್ಬಳಿಕೆ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತೀವಿ. ಖಾಸಗಿ ಬಸ್ ತಗೊಂಡು ಏನೇ ಮಾಡ್ಕೊಳ್ಳಿ, ಸಂಸ್ಥೆ ನೌಕರಿ ಏನಿದೆ ಅವ್ರ ಬಗ್ಗೆ ಮಾತ್ರ ನಾವು ಹೇಳ್ತೀವಿ. ದಯವಿಟ್ಟು ಇದರಲ್ಲಿ 3-4 ಸಲ ಮುಷ್ಕರ ಕರೆ ಕೊಟ್ಟಿದ್ವಿ. ಅದರಲ್ಲಿ ಕರೆ ಕೊಟ್ಟು ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯರು ನಮ್ಮ ಸಮಸ್ಯೆ ಸ್ಪಂದಿಸಿಲ್ಲ. ಅನಿವಾರ್ಯ ಮುಷ್ಕರಕ್ಕೆ ನಡೀತಾ ಇದೆ. ಇವತ್ತಿಂದ ಧಾರವಾಡ ಸಹಕರಿಸಬೇಕು, ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತೀನಿ. ಎಂ ಮಾಧವ್, ಫೆಡರೇಷನ್ ರಾಜ್ಯ ಉಪಾಧ್ಯಕ್ಷ, ಶಿವಮೊಗ್ಗ ವಿಭಾಗದ ಪ್ರಧಾನ ಕಾರ್ಯದರ್ಶಿ, AITC.